ಇದು ಕರಾಡ ವಿಶ್ವ. ನಮಸ್ಕಾರ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು ಎಸ್.ಎನ್. ಭಟ್ ಸೈಪಂಗಲ್ಲು. ಮುಖ್ಯಾಂಶಗಳು: ಶ್ರಾವಣ ಶುಕ್ಲ ಪೂರ್ಣಿಮೆಯ ಋಗುಪಾಕರ್ಮದಲ್ಲಿ ಭಾಗಿಯಾದ ನೂರಾರು ಕರಾಡ ಬಂಧುಗಳು. ಉಪ್ಪಂಗಳ ಕೃಷ್ಣ ಭಟ್ಟರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಪ್ರದಾನ. ಶ್ರೀ ಕ್ಷೇತ್ರ ಚೆರ್ಗವೆಯಲ್ಲಿ ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿ. ದಿವಂಗತ ಕುರುಮುಜ್ಜಿ ಈಶ್ವರ ಭಟ್ಟರ ಚೊಚ್ಚಲ ಕವನ ಸಂಕಲನ ಕೆಂದಾವರೆ ಬಿಡುಗಡೆ. ಅಮ್ಮಿ ಕರಾಡದಲ್ಲಿ ಭುವಿ ಸಜಂಗತೆ ಹಾಗೂ ಶ್ರೀಮತಿ ನಮಿತಾ ಚಾಂಗುಳಿಯವರಿಗೆ ಗಣಿತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ. ಈಗ ವಾರ್ತೆಗಳ ವಿವರ. ಶ್ರಾವಣ ಶುಕ್ಲ ಪೂರ್ಣಿಮೆಯ ಪವಿತ್ರ ದಿನದಂದು ಕರಾಡ ಸಮುದಾಯದವರು ವಿವಿಧ ಕಡೆಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಋಗುಪಾಕರ್ಮದಲ್ಲಿ ಭಾಗವಹಿಸಿ ನಮ್ಮಿ ಸಂಪ್ರದಾಯ ಹಾಗೂ ಪರಂಪರೆಯನ್ನು ಬಲಗೊಳಿಸಿದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಬಗ್ಗೆ ವಿವಿಧೆಡೆಗಳಿಂದ ವರದಿಗಳು ಬಂದಿವೆ. ಪ್ರತಿ ಕೇಂದ್ರಗಳಲ್ಲೂ ಹಿರಿಯ ಪುರೋಹಿತರ ಮತ್ತು ಸಮಾಜ ಬಾಂಧವರ ನೇತೃತ್ವದಲ್ಲಿ ಋಗುಪಾಕರ್ಮ ಕಾರ್ಯಕ್ರಮ ವಿದ್ಯುಕ್ತವಾಗಿ ನಡೆದಿವೆ. ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ 75 ಮಂದಿ, ಶ್ರೀ ಕ್ಷೇತ್ರ ಚೆರ್ಕಬೆ ಶಾಸ್ತಾರ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರದಲ್ಲಿ 55 ಮಂದಿ, ಬೆಂಗಳೂರು ನಾಗರಬಾವಿಯ ಕನಿಯಾಲುಜಾಲು ಗಣಪತಿ ಭಟ್ಟರ ನಿವಾಸದಲ್ಲಿ 50 ಮಂದಿ, ಉಪ್ಪಂಗಳ ದೈತೋಟ ಹೆಬ್ಬಾಳದಲ್ಲಿ 23 ಮಂದಿ, ಕರಾಡ ಬ್ರಾಹ್ಮಣ ಸಭಾ ಮೈಸೂರಿನಲ್ಲಿ 25 ಮಂದಿ, ದುರ್ಗಾ ಗಣೇಶ ಸಭಾಭವನ ನಿಡ್ಪಳ್ಳಿಯಲ್ಲಿ 60 ಮಂದಿ, ಕರಾಡ ಬ್ರಾಹ್ಮಣ ಸಮಾಜ ಸುಧಾರಕ ಸಂಘ ಗುಂಡ್ಯಡ್ಕದಲ್ಲಿ 50 ಮಂದಿ, ಮಂಗಳೂರು ಕರಾಡ ಭವನದಲ್ಲಿ 35 ಮಂದಿ ಹಾಗೂ ಉಡುಪಿ ಮತ್ತು ಕರಾಡ ಸಮಾಜ ಭವನ ಬೆಳ್ತಂಗಡಿಯಲ್ಲಿ ಹಲವಾರು ಮಂದಿ ಕರಾಡ ಬಾಂಧವರು ಋಗುಪಾಕರ್ಮದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಹಿರಿಯರ ಕಡೆಗೆ ಸಾಹಿತ್ಯದ ನಡಿಗೆ ಕಾರ್ಯಕ್ರಮದಲ್ಲಿ ಕಾರ್ಕಳ ತಾಲೂಕಿನ ಉಪ್ಪಂಗಳದ ಗುರುವಾಯೂರಣ್ಣ ಎಂದೇ ಜನಪ್ರಿಯರಾಗಿರುವ ಶ್ರೀಯುತ ಉಪ್ಪಂಗಳ ಕೃಷ್ಣ ಭಟ್ಟರನ್ನು ತೆಳ್ಳಾರಿನ ಅವರ ನಿವಾಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ವತಿಯಿಂದ ಗೌರವಿಸಲಾಯಿತು. ಶ್ರೀ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀಮತಿ ಪದ್ಮಾವತಿ ಅಮ್ಮ ಇವರ ಜ್ಯೇಷ್ಠ ಪುತ್ರರಾದ ಕೃಷ್ಣ ಭಟ್ಟರು 1941ರಲ್ಲಿ ಕಾಸರಗೋಡಲ್ಲಿ ಜನಿಸಿದರು. ಸ್ವಯಂ ಕೃಷಿಯಲ್ಲಿ ವಿನೂತನ ಪದ್ಧತಿ ಬೆಳೆಸಿರುವ ಶ್ರೀಯುತರು ಓರ್ವ ಪ್ರಗತಿಪರ ಕೃಷಿಕನಾಗಿ ವಿವಿಧ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಈ ಹಿಂದೆ ಆಕಾಶವಾಣಿ ಮಂಗಳೂರು ಕೇಂದ್ರ ಇದರಲ್ಲಿ ಕೃಷಿ ಸಂದರ್ಶನದಲ್ಲಿ ಭಾಗವಹಿಸಿದ ಶ್ರೀಯುತರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿದ್ದಾರೆ. ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿರುವ ಶ್ರೀಯುತರು ದೇವಸ್ಥಾನಗಳ ನವೀಕರಣ, ಶಾಲಾಭಿವೃದ್ಧಿಯೇ ಮೊದಲಾದ ಸಮಾಜ ಸ್ನೇಹಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿರುವ ಶ್ರೀಯುತರಿಗೆ ಪ್ರಗತಿಪರ ಕೃಷಿಕ ಮತ್ತು ಇತರ 10 ಗೌರವಗಳು ಸಿಕ್ಕಿವೆ. ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಗೌರವಿಸಲ್ಪಟ್ಟ ಶ್ರೀ ಉಪ್ಪಂಗಳ ಕೃಷ್ಣ ಭಟ್ಟರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ಇದೇ ಕಳೆದ 17/8/25 ಆದಿತ್ಯವಾರದಂದು ಶ್ರೀ ಕ್ಷೇತ್ರ ಶಾಸ್ತಾರ ಸುಬ್ರಹ್ಮಣ್ಯೇಶ್ವರ ಸೇವಾ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಚೆರ್ಗಬೆ ಇವರ ಜಂಟಿ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಹೊಸಮಾಧವ ನಾರಾಯಣ ಭಟ್ಟರು ಶ್ರೀಕೃಷ್ಣ ಪೂಜೆ ಮಾಡುವುದರ ಮೂಲಕ ಆಚರಣೆಗೆ ಚಾಲನೆ ನೀಡಿದರು. ಬಳಿಕ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಗೋಣಿಚೀಲ ಸ್ಪರ್ಧೆ, ಅಡ್ಡಕಂಬದಲ್ಲಿ ದೀಪ ಉರಿಸುವುದು, ಹಗ್ಗ ಜಗ್ಗಾಟ ಇವೇ ಮೊದಲಾದ ಸ್ಪರ್ಧೆಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಮಾರಂಭದ ಅಂತ್ಯದಲ್ಲಿ ಎಲ್ಲ ವಿಜೇತರಿಗೆ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಮತ್ತು ದೇವಳದ ಮುಕ್ತೇಸರಾದ ಕೃಷ್ಣ ಭಟ್ ರಂಜತಮೂಲೆ ಇವರು ಬಹುಮಾನ ವಿತರಿಸಿದರು. ಸುಮಾರು 250 ಮಂದಿ ಭಾಗವಹಿಸಿದ ಈ ಕಾರ್ಯಕ್ರಮ ಸಂಜೆ 5ಕ್ಕೆ ಮುಕ್ತಾಯವಾಯಿತು. ಕಾಸರಗೋಡು ಜಿಲ್ಲೆಯ ಕುರುಮುಜ್ಜಿ ಧರ್ಮಶಾಸ್ತ್ರ ಭಜನಾ ಮಂದಿರದಲ್ಲಿ ದಿವಂಗತ ಕುರುಮುಜ್ಜಿ ಈಶ್ವರ ಭಟ್ಟರ ಚೊಚ್ಚಲ ಕವನ ಸಂಕಲನ ಕೆಂದಾವರೆಯ ಬಿಡುಗಡೆಯಾಯಿತು. ಸಭಾಧ್ಯಕ್ಷತೆಯನ್ನು ಕರಾಡ ಸಮಾಜದ ಹಿರಿಯ ಸಂಶೋಧಕ ಡಾಕ್ಟರ್ ಡಿ ಸದಾಶಿವ ಭಟ್ಟರು ವಹಿಸಿದ್ದರು. ಈ ಸಂಕಲನದಲ್ಲಿದ್ದ ಕವಿತೆಗಳನ್ನು ಶ್ರೀಯುತ ಕುರುಮುಜ್ಜಿ ಈಶ್ವರ ಭಟ್ಟರು ಅವರ ಎಳವೆ ಪ್ರಾಯದಲ್ಲಿಯೇ ರಚಿಸಿದ್ದರು. ಇದೀಗ ಅವರ ವರ್ಷಾಂತಿಕದಂದು ಕೆಂದಾವರೆ ಲೋಕಾರ್ಪಣೆಯಾಗಿದೆ. ನಮ್ಮಿ ಸಮಾಜದ ಹೆಮ್ಮೆ ಹಾಗೂ ಹಿರಿಮೆಯ ಪವಿತ್ರ ಸ್ಥಾನಗಳು, ಭಕ್ತಿ, ಶ್ರದ್ಧೆ ಹಾಗೂ ಶಕ್ತಿ ಕೇಂದ್ರಗಳು ಹಲವೆಡೆ ಇವೆ. ಇವುಗಳ ಕುರಿತಾದ ಹೆಚ್ಚಿನ ಮಾಹಿತಿ ಕುಮಾರಿ ಭುವಿ ಸಜಂಗದ್ದೆ ಇವರಿಂದ. ಬನ್ನಿ, ನಾವಿಂದು ಅಮ್ಮಿ ಕರಾಡದಲ್ಲಿ ಈ ಬಗ್ಗೆ ಇನ್ನಷ್ಟು ತಿಳಿಯೋಣ.
हक्कडांकिले नमस्कारू. हावं भुवी सजंगते कराड समुदायाच्या आडಳಿताನ್ನು अचूनचे पूजास्थानांनी नावणे जागा विवर तुमच्या एದುರದೇರಾಕ भक्ती कुशीदार. औंथ संस्कृती भक्तिभावाचं श्रेष्ठ केंद्रस्थान ई पूजास्थान. डॉक्टर पळ्ळू सदाशिव भट्टेने बरेल पुस्तकांटू ವೆಂಚಿಲ್ಲಿ ಮಾಹಿತಿ ಈ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ 12 ಜಾಗೇರಿ ಅತ್ಸಿ ते जागर अगलपाडी, तैरे, आवळपंज, कोंगूरू, मल्ल, उप्पंगळ, चेरकुड्लु, कुंटिकाನ, आटिकुक्के, कुंजीर्काನ, नेक्राजे, बडकीकेरे. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಳ ಮೊವ್ವಾರು ವಾಟೆ ತಿಲಜಾಲು ಚೆಕ್ಕಣಿಗೆಯನ್ನು ಅತ್ಸಿ ಶ್ರೀ ಶಾಸ್ತಾರ ಸುಬ್ರಹ್ಮಣ್ಯೇಶ್ವರ ದೇವಳ ಚೇರ್ಕಬೆ ಅಟ್ಕಾರು ಕೊಟ್ಟಂಗುಳಿಯನ್ನು ಅತ್ಸಿ हज्ज शिवाय अचूंच शक्तिस्थान श्री महालक्ष्मी देवळ माचीपुरम, श्री महाविष्णु देवळ चेरकुड्लु पंजरिके, श्री राधाकृष्ण देवळ कुडेल, श्री विठोबा भजना मंदिर बानंगडी, श्री जटाधारी दैवस्थान पड्रे, श्री जटाधारी मूलस्थान मलेतಡ್ಕ स्पर्क, श्री मलराय दैवस्थान सुदेंबळ, भूतस्थान कन्याल. ವರ್ಷ ಎಪ್ಪರ या 6 ಎಕ್ಕ ಕ್ಷೇತ್ರಾಕದಲ್ಲಿಲೆ ಕುಟುಂಬ ಸಮೇತ ಭೇಟಿದೇವ್ಯ. ನಮಸ್ಕಾರ. ಮಂಗಳೂರು ಮೂಲದ ಶ್ರೀ ಸುಹಾಸ್ ಎಂ ಭಟ್ರವರ ಪತ್ನಿಯಾಗಿರುವ ಶ್ರೀಮತಿ ನಮಿತಾ CH ರವರು ಗಣಿತಶಾಸ್ತ್ರದಲ್ಲಿ ಡಾಕ್ಟರೇಟ್ ಆಫ್ ಫಿಲಾಸಫಿ PhD ಪದವಿ ಪಡೆದಿದ್ದಾರೆ. ಚಾಂಗುಳಿ ನಡುಮನೆಯ ಶ್ರೀರಾಮಚಂದ್ರ ಭಟ್ ಮತ್ತು ಶ್ರೀಮತಿ ಶ್ರೀದೇವಿ ದಂಪತಿಯ ಪುತ್ರಿಯಾಗಿರುವ ನಮಿತಾರವರು ಚೆನ್ನೈನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್ IMSC ಯಲ್ಲಿ ಡಾಕ್ಟರ್ ಸುಂದರ್ ರವರ ಮಾರ್ಗದರ್ಶನದಲ್ಲಿ ಸಮ್ ರಿಸಲ್ಟ್ಸ್ ಆನ್ ಮಲ್ಟಿ ಪ್ಯಾರಾಮೀಟರ್ ಡಿಕಂಪೋಸಿಬಲ್ ಪ್ರಾಡಕ್ಟ್ ಸಿಸ್ಟಮ್ಸ್ ಆ್ಯಂಡ್ ಕಾರ್ ಫ್ಲೋಸ್ ಎಂಬ ಸಂಶೋಧನಾತ್ಮಕ ಪ್ರಬಂಧ ಮಂಡಿಸಿದ್ದರು. ಇವರ ಈ ಮಹಾಪ್ರಬಂಧಕ್ಕೆ ಹೋಮಿ ಬಾಬಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಶ್ರೀಮತಿ ನಮಿತಾ SM ಭಟ್ ರವರಿಗೆ ಕರಾಡ ವಿಶ್ವದ ಅಭಿನಂದನೆಗಳು. 10/8/25 ಕರಾಡ ಬ್ರಾಹ್ಮಣ ಸಮಾಜ ಮಂಗಳೂರು ಇದರ 2024-25 ವಾರ್ಷಿಕ ಸಭೆ ನಡೆಯಿತು. 2025-27 2 ವರ್ಷಗಳ ಅವಧಿಗಾಗಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ತನ್ಮೂಲಕ ಸಂಘಟನೆಯ ಅಧ್ಯಕ್ಷರಾಗಿ ಶ್ರೀ ಶಿವಶಂಕರ ಭಟ್, ಉಪಾಧ್ಯಕ್ಷರಾಗಿ ಶ್ರೀ ಸುನೀಲ್ ಕುಮಾರ್ ಅಂಗ್ರಾಜೆ, ಕಾರ್ಯದರ್ಶಿಯಾಗಿ ಶ್ರೀ ಜಯರಾಮ್ ಭಟ್ ಕೋಮುಂಜೆ ಮತ್ತು ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ಚಿತ್ರಾ ಜಗದೀಶ್ ಹಾಗೂ ಕೋಶಾಧಿಕಾರಿಯಾಗಿ ಶ್ರೀ ಸೀತಾಕಾಂತ ದರ್ಭೆಯವರು ಆಯ್ಕೆಯಾದರು. ಇದರ ಹೊರತಾಗಿ 12 ಮಂದಿಯನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಇತ್ತೀಚೆಗೆ ದಿನಾಂಕ 11/8/25 ಶಿರಸಿಯ ಪ್ರದೇಶ ಕರಾಡ ಸಮಾಜದವರು ಆಯೋಜಿಸಿದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಶ್ರೀಮತಿ ಪ್ರತಿಭಾ ಸತೀಶ್ ದೇವ್ ಬೆಳಲೆಯವರ ಪೌರೋಹಿತ್ಯದಲ್ಲಿ ವಿದ್ಯುಕ್ತವಾಗಿ ನಡೆಸಲಾಯಿತು. ಶಿರಸಿ ಪ್ರದೇಶ ಕರಾಡ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ರವಿ ಕಾನೇಡ್ಕರ್ ಹಾಗೂ ಇತರ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಶ್ರೀಮತಿ ಉಷಾ ಶಾಣೆ ಮತ್ತು ಶ್ರೀಪಾದ್ ಶಾಣೆ ಕುಟುಂಬದವರು ಸ್ಥಳದಾನ ನೀಡಿ ಸಹಕರಿಸಿದ್ದರು. ಇದೇ ಬರುವ ಭಾದ್ರಪದ ಶುಕ್ಲ ಏಕಾದಶಿಯಂದು ಎಂದರೆ 3/9/25 ಬುಧವಾರದಂದು ಶ್ರೀ ವಿಠೋಬಾ ರುಕುಮಾಯಿ ದೇವಸ್ಥಾನ ಶ್ರೀನಿವಾಸಪುರ ಗುಂಡ್ಯಡ್ಕದಲ್ಲಿ ವಾರ್ಷಿಕ ವಿಶೇಷ ಭಜನಾ ಸಂಕೀರ್ತನೆ ಭಜನಾಮೃತ ನಡೆಯಲಿದೆ. ಪೂರ್ವಾಹ್ನ ಗಂಟೆ 8ಕ್ಕೆ ದೇವತಾ ಪ್ರಾರ್ಥನೆ, ಪವಮಾನಾಭಿಷೇಕ, ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ. ಬಳಿಕ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಶ್ರೀ ಮಹಾದೇವ ಭಟ್ ಪರಾಡ್ಕರ್, ಶ್ರೀಮತಿ ಶಂಕರಿ ಎಂ ಭಟ್ ಕೇಮಾರು, ಶ್ರೀ S ವಾಸುದೇವ ಭಟ್ ಮತ್ತು ಶ್ರೀಮತಿ KV ಪ್ರಭಾವತಿ ಪೆರ್ಲಾ, ಶ್ರೀ BS ಉದಯಕುಮಾರ್, ಶ್ರೀಮತಿ ಪುಷ್ಪಲತಾ ಹಂದಿಗೋಡು ಮತ್ತು ಶ್ರೀ ಪಾಂಡುರಂಗ V ಸಪ್ರೈವರ ಗೌರವ ಉಪಸ್ಥಿತಿ ಇರುವುದು. ಬಳಿಕ ಆರಂಭವಾಗಲಿರುವ ಅಹೋರಾತ್ರಿ ಅಖಂಡ ಭಜನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮತ್ತು ಇತರ ಪ್ರದೇಶಗಳ ಒಟ್ಟು 13 ಭಜನಾ ತಂಡಗಳು ಭಜನಾಮೃತ ಸೇವೆಯಲ್ಲಿ ಭಾಗಿಯಾಗಲಿವೆ. ಅಂದಿನ ಕಾರ್ಯಕ್ರಮ ಮಧ್ಯರಾತ್ರಿ 12 ಗಂಟೆಯ ತನಕ ಜರುಗುವುದು. ಈಗ ಅಂತ್ಯದಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು. ಶ್ರಾವಣ ಶುಕ್ಲ ಪೂರ್ಣಿಮೆಯ ಋಗುಪಾಕ್ರಮದಲ್ಲಿ ಭಾಗಿಯಾದ 100 ಕರಾಡ ಬಂಧುಗಳು. ಉಪ್ಪಂಗಳ ಕೃಷ್ಣ ಭಟ್ಟರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಪ್ರದಾನ. ಶ್ರೀ ಕ್ಷೇತ್ರ ಚೇರ್ಕಬೆಯಲ್ಲಿ ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿ. ದಿವಂಗತ ಕುರುಮುಜ್ಜಿ ಈಶ್ವರ ಭಟ್ಟರ ಚೊಚ್ಚಲ ಕವನ ಸಂಕಲನ ಕೆಂದಾವರೆ ಬಿಡುಗಡೆ. ಅಮ್ಮಿ ಕರಾಡದಲ್ಲಿ ಭುವಿ ಸಜಂಗತೆ ಹಾಗೂ
ಶ್ರೀಮತಿ ನಮಿತಾ ಚಾಂಗುಳಿಯವರಿಗೆ ಗಣಿತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶುಭ ಹಾರೈಕೆಗಳೊಂದಿಗೆ ವಂದನೆಗಳು.